ಸೆಪ್ಟೆಂಬರ್ 6ರಂದು ವೀರಯೋಧ ಪಾಂಡುರಮಾಣಿಯವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುವುದು ಅಂತ ಜೈ ಜವಾನ್ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಅಧ್ಯಕ್ಷ ಮಲ್ಲಪ್ಪ ಕೋಮಾರ ದೇಸಾಯಿ ಹೇಳಿದರು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ತೆಗ್ಗಿ ತಾಂಡಾದ ವೀರಯೋಧ ಪಾಂಡುರಮಾಣಿ ಮಗನ ನೆನಪು ಅಜರಾಮರವಾಗಿ ಉಳಿಬೇಕು ಎಂದ ತಾಯಿ ತನ್ನ ಆಶಯದಂತೆ ತೆಗ್ಗಿ ತಾಂಡಾದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6 ಅಡಿ ಎತ್ತರದ ಮೂರ್ತಿ ಪ್ರತಿಷ್ಠಾಪನೆಗೆ ಮುಂದಾಗಿದ್ದಾರೆ. ಇದು ಜಿಲ್ಲೆಯಲ್ಲಿ ಅತಿ ಎತ್ತರದ ಯೋಧನ ಪ್ರತಿಮೆಯಾಗಿದೆ. ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ತೆಗ್ಗಿ ತಾಂಡಾದವರೆಗೆ ವಾದ್ಯ ವೈಭವಗಳೊಂದಿಗೆ ಮೆರವಣಿಗೆ ಜರುಗುವುದು. 6/9/2024 ಶುಕ್ರವಾರ ದಿವಸ ಪಾಂಡು ಲಮಾಣಿಯವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮದಲ್ಲಿ ವಿವರ ಈ ಟೈಪ್ ಇರುತ್ತದೆ. ಬೀಳಿಗೆ ಕ್ರಾಸ್ನಿಂದ ಬೆಳಗ್ಗೆ 8 ಗಂಟೆಯಿಂದ ಎಲ್ಲ ಬೀಳಿಗೆ ತಾಲೂಕಿನ ಜೈ ಜವಾನ್ ಮಾಜಿ ಸೈನಿಕರ ಸಂಘದಿಂದ ಬೈಕ್ ರ್ಯಾಲಿ ಮುಖಾಂತರವಾಗಿ ಬೀಳಿಗೆ ಕ್ರಾಸ್, ನಗರಾಳ್, ತೆಗ್ಗಿದಿಂದ ತೆಗ್ಗಿ ತಾಂಡಾದವರೆಗೆ ಎಲ್ಲ ನಮ್ಮ ಜಿಲ್ಲಾದ್ಯಂತ ಸೈನಿಕರು, ಮಾಜಿ ಸೈನಿಕರು ತೆಗ್ಗಿ ಗ್ರಾಮದಲ್ಲಿ ಸೇರುತ್ತಾರೆ. ತೆಗ್ಗಿ ತಾಂಡಾದವರೆಗೆ ಎಲ್ಲರೂ ತೆಗ್ಗಿಯ ಗ್ರಾಮದ ಗುರು ಹಿರಿಯರ ಒಂದು ಸಹಯೋಗದಲ್ಲಿ ಮತ್ತು ತೆಗ್ಗಿ ತಾಂಡಾದ ಗುರು ಹಿರಿಯರ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಹುತಾತ್ಮರಾದಂಥ ಪತ್ನಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತದೆ. ಅದರಂತೆ ಈ ಕಾರ್ಗಿಲ್ ಯುದ್ಧದಲ್ಲಿ ಗಾಯಗೊಂಡಂತ ನಮ್ಮ ಯೋಧರಿಗೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿರುತ್ತದೆ. ಈ ಕಾರ್ಯಕ್ರಮವನ್ನು ಒಂದು ಅದ್ದೂರಿಯಾಗಿ ನಾವೊಂದು ಮಾಡಬೇಕಂತೂ ನಮ್ಮ ಜೈ ಜವಾನ್ ಮಾಜಿ ಸೈನಿಕರಿಂದ ಒಂದು ಶತ ಪ್ರಯತ್ನವನ್ನು ಮಾಡಿ ಎಲ್ಲ ತಯಾರಿಯನ್ನು ನಡೆಸುತ್ತೇನೆ. ಒಮ್ಮೆ ಅವ್ರ ತಾಯಿಯವರ ಮನೆಗೆ ಹೋಗಿದ್ದೇವೆ, ತೆಗಿ ಅವ್ರ ತಾಣದಲ್ಲಿ ಭೇಟಿಯಾಗಿದ್ದೇವೆ. ಅವ್ರ ಅವ್ರದ್ದು ಒಂದೇ ಒಂದು ಆಸೆ ಇರ್ತದೆ, ನನ್ನ ಮಗ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾನೆ, ಪ್ರಾಣ ಕೊಟ್ಟರು ಆ ಪ್ರಾಣಕ್ಕೆ ಕೊಟ್ಟರು ಸಹ ಪರವಾಗಿಲ್ಲ, ಒಂದು ಮೂರ್ತಿಯನ್ನು ಇಟ್ಟು ತಾಂಡದಲ್ಲಿ ಯಾವತ್ತೂ ಜೀವಂತವಾಗಿ ಇರಲಿ ಅಂತ ಒಂದು ಅವರೊಂದು ಆಸೆ ಇದೆ. ಎಷ್ಟು ಬೇಕಾದಂಥ ಖರ್ಚಾಗಲಿ ಆ ಖರ್ಚಕ್ಕೆ ನಾವೊಂದು ಹಿಂಜರಿಯದೆ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿ ತೋರಿಸ್ತೇವೆ ಅಂತೇಳಿ ಅವ್ರ ತಾಯಿಯವರು, ಅವ್ರ ತಂದೆಯವರು ಸಹ ಇದನ್ನ ಹೇಳಿದ್ದಾರೆ. ಈ ಕಾರ್ಯಕ್ರಮವನ್ನು ತೆಗ್ಗಿ ತಾಂಡದಲ್ಲಿ ಸರ್ಕಾರಿ ಒಂದು ಪ್ರೌಢಶಾಲೆಯಲ್ಲಿ ಈ ಒಂದು ಮೂರ್ತಿ ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮವನ್ನು ಅದೇ ಸ್ಕೂಲಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ನಾನು ನನ್ನ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ.